ಹಿಂದೂ ಜನಜಾಗೃತಿ ವೇದಿಕೆಯ ಸಹ ಸಂಚಾಲಕರಾಗಿರುವಂತಹ ಮೋಹನ್ ಗೌಡ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಗೌಡ ಅವರೇ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಫಸ್ಟ್ ರಿಯಾಕ್ಷನ್ ನಾವು ಬಯಸ್ತೀವಿ ಈ ವಿಚಾರವಾಗಿ. ಹಾ, ಅಂದ್ರೆ ಇದು ಒಂದು ಈ ಹೇಳಿಕೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಹೇಳಿಕೆಯನ್ನ ಗಮನಿಸಿದಾಗ ಬಹಳ ಮುಖ್ಯವಾಗಿ ಈಗ ಯಾವಾಗ ರಾಮ ಮಂದಿರ ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಆದೇಶ ಬಂತು, ಆವಾಗಲೇ ಕಾಂಗ್ರೆಸ್ ಮುಖಂಡರು ಸರ್ವೋಚ್ಚ ನ್ಯಾಯಾಲಯವನ್ನು ಟೀಕೆ ಮಾಡಿದ್ರು, ರಾಮ ಮಂದಿರದ ನಿರ್ಣಯವನ್ನು ಟೀಕೆ ಮಾಡಿದ್ರು. ಯಾವಾಗ ರಾಮ ಮಂದಿರ ಈಗ ಭವ್ಯ ರಾಮ ಮಂದಿರ ಈಗ ನಿರ್ಮಾಣ ಕಡಿಮೆ ಕಾಲಾವಧಿಯಲ್ಲಿ ನರೇಂದ್ರ ಮೋದಿ ಮತ್ತೆ ಯೋಗಿ ಆದಿತ್ಯನಾಥ್ ರವರ ನೇತೃತ್ವದಲ್ಲಿ ನಿರ್ಮಾಣ ಆಗ್ತಿದೆ, ಈಗ ಕಾಂಗ್ರೆಸ್ ನೇತಾರರಿಗೆ ಅದನ್ನ ತಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ನೇತಾರರು ಈಗ ರಾಮನ ಜಪವನ್ನ ಮಾಡ್ತಾ ಇದ್ದಾರೆ. ಮೊದಲು ಮುಖ್ಯವಾಗಿ ಕಾಂಗ್ರೆಸ್ ನೇತಾರರು ಈ ವಿಷಯದಲ್ಲಿ ಕಪಿಲ್ ಸಿಬಾಲ್ ಅವರೇ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನ ಸಲ್ಲಿಸ್ತಾರೆ. ರಾಮ ಸೇತು ನಿರ್ಮಾಣದ ಸಂದರ್ಭದಲ್ಲಿ ರಾಮ ಒಬ್ಬ ಕಾಲ್ಪನಿಕ ಐತಿಹಾಸಿಕ ಇಲ್ಲ ಅಂತ ಹೇಳಿ. ಇವತ್ತು ರಾಮ ಮಂದಿರ ಇಡೀ ದೇಶದಲ್ಲಿ ವಾತಾವರಣ ನಿರ್ಮಾಣ ಆಗ್ತಿದೆ. ಕೋಟ್ಯಾಂತರ ಜನರು ರಾಮ ಮಂದಿರದ ನಿರ್ಮಾಣದ ಬಗ್ಗೆ ಸಡಗರ ಸಂಭ್ರಮದಿಂದ ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ನೇತಾರರು ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ, ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಇದೆ. ವಿಚಾರವನ್ನ ಇಲ್ಲಿ ನಾನು ನೆನಪಿಸ್ತೀನಿ. ಈಗ ನೋಡಿ, ಇವತ್ತು ನಮಗೆ ತುಂಬಾ ಜನ ಫೋಟೋಗಳನ್ನ ಕಳಿಸ್ತಾ ಇದ್ದಾರೆ. ಸೊ ಶ್ರೀರಾಮ ಪುಣ್ಯಭೂಮಿ ಅಯೋಧ್ಯೆಯಿಂದ ಬಂದಿರುವಂತಹ ಪವಿತ್ರ ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ತಲುಪಿಸುವಂತ ಪುಣ್ಯ ಕೆಲಸದಲ್ಲಿ ಎಷ್ಟೋ ಜನ ಭಾಗಿಯಾಗಿದ್ದಾರೆ. ಇವತ್ತು ಎಷ್ಟೋ ಜನ ಭಾಗಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಎಷ್ಟೋ ಜನ ಜಾತಿ ಮತ ಪಂಥ ಎಲ್ಲ ಮರೆತು ಇವನ್ ಮುಸ್ಲಿಂ ಮಹಿಳೆಯರು ಅಯೋಧ್ಯೆಗೆ ಸಾವಿರಾರು ಕಿಲೋಮೀಟರ್ ನಡಿಗೆ ಮಾಡಿ ಅಲ್ಲಿ ಭವ್ಯ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಇಡೀ ದೇಶದಲ್ಲಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಇದನ್ನ ಕಾಂಗ್ರೆಸ್ ನಾಯಕರಿಗೆ ಇವತ್ತು ತಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಇದು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಇದೆ. ಒಂದೊಮ್ಮೆ ಅವ್ರಿಗೆ ಮಾಹಿತಿ ಇದ್ರೆ ಕೂಡ್ಲೇ ಅದನ್ನ ಅವ್ರು ಅದನ್ನ ಪೊಲೀಸರಿಗೆ ಕೊಡ್ಬೇಕಿತ್ತು. ಆದ್ರೆ ಇವತ್ತು ಅವರು ಈ ರೀತಿ ಹೇಳಿಕೆ ಮಾತ್ರ ಕೊಟ್ಟಿದ್ದಾರೆ. ನಾನು ವಿನಂತಿ ಮಾಡುವಂತದ್ದು ರಾಜ್ಯ ಸರ್ಕಾರಕ್ಕೆ, ಒಮ್ಮೆ ಅವರ ಇನ್ವೆಸ್ಟಿಗೇಷನ್ ಆಗ್ಬೇಕು. BK ಹರಿಪ್ರಸಾದ್ ಅವರ ಇನ್ವೆಸ್ಟಿಗೇಷನ್ ಆಗ್ಲಿ. ಅವರು ಒಮ್ಮೆ ಅದ್ರ ಬಗ್ಗೆ ಎಲ್ಲಿ ಯಾರು ಯಾವ ಮೂಲದಿಂದ ಮಾಹಿತಿ ಬಂದಿದೆ, ಹೇಗೆ ಕಾನ್ಸ್ಪಿರಸಿ ನಡೀತಾ ಇದೆ, ಯಾರು ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ, ಎಲ್ಲಿ ನಡೀತಾ ಇದೆ, ಈ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಲಿ. ನಿಜವಾಗಿ ಅವರಿಗೆ ನಿಜವಾಗಿ ವಿಷಯ ಇದ್ರೆ ಅದನ್ನ ಪೊಲೀಸರಿಗೆ ಕೊಡ್ಲಿ. ಯಾಕೆ ಮೀಡಿಯಾ ಮುಂದೆ ಹೇಳಿ ಈ ತರ ರಾಮ ಭಕ್ತರಿಗೆ ಇಡೀ ದೇಶದ ಜನತೆಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ? ಅರ್ಥ ಆಗ್ತಾ ಇಲ್ಲ. ಒಂದೊಮ್ಮೆ ಅವ್ರ ಇದಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ FIR ರಿಜಿಸ್ಟರ್ ಮಾಡ್ಲಿ. ಇಡೀ ದೇಶ ಇಡೀ ಜಗತ್ತೇ ಹೆಮ್ಮೆಯಿಂದ ಪಡುವಂತಹದ್ದು 22ನೇ ತಾರೀಕಿಗೆ ಹೆಮ್ಮೆ ಪಡುವಂತ ಸಂದರ್ಭದಲ್ಲಿ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟು ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಿ ಎರಡು ಸಮುದಾಯದ ನಡುವೆ ಒಂದು ದ್ವೇಷ ನಿರ್ಮಾಣ ಮಾಡುವಂತ ಕೃತ್ಯವನ್ನ ಇವತ್ತು ಈ BK ಹರಿಪ್ರಸಾದ್ ಅವರ ಹೇಳಿಕೆಯಿಂದ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅಂತೇಳಿ ಗಮನಕ್ಕೆ ಬರ್ತಾ ಇದೆ. ಇವರು ಇದನ್ನ ರಾಜಕೀಯ ಕಾರ್ಯಕ್ರಮ ಅಂತ ಹೇಳ್ತಾರೆ. ಇದು ಎಲ್ಲಿ ರಾಜಕೀಯ ಕಾರ್ಯಕ್ರಮ? ಇದು ಹಿಂದೂಗಳ ಹಣದಿಂದ, ರಾಮ ಭಕ್ತರ ಹಣದಿಂದ, ರಾಮ ಭಕ್ತರ ಪರಿಶ್ರಮದಿಂದ ರಾಮ ಮಂದಿರ ರಾಮ ಜನ್ಮಭೂಮಿ ಟ್ರಸ್ಟ್ ನಡೆಸ್ತಾ ಇದೆ. ಅದನ್ನ ರಾಜಕೀಯ ಕಾರ್ಯಕ್ರಮ. ಇದರಲ್ಲಿ 5,000ಕ್ಕೂ ಹೆಚ್ಚು ಧರ್ಮಾಚಾರ್ಯರು, ಶಂಕರಾಚಾರ್ಯರು ಭಾಗವಹಿಸ್ತಾ ಇದ್ದಾರೆ. ಎಲ್ಲಾ ಆರೋಪ ಮಾಡ್ತಿರುವಂತದ್ದು ಬಿಜೆಪಿ ಅವರು ಇದನ್ನ ರಾಜಕೀಯವಾಗಿ ಇದು ಚುನಾವಣಾ ಗಿಮಿಕ್ ಅನ್ನ ಮಾಡ್ಕೊಡ್ತಾರೆ ಅಂತೇಳಿ. ಎಲ್ಲೂ ಕೂಡ ಬಿಜೆಪಿ ಪಕ್ಷದ ಚಿಹ್ನೆಯನ್ನ ಆಗ್ತಾ ಇಲ್ಲ, ಎಲ್ಲೂ ಕೂಡ ಬಿಜೆಪಿ ಪಕ್ಷದ ಬಾವುಟಗಳನ್ನ ಆಗ್ತಾ ಇಲ್ಲ. ಇದೊಂದು ಧಾರ್ಮಿಕ ಕಾರ್ಯಕ್ರಮದ ರೀತಿಯಲ್ಲಿ ಅದನ್ನ ಬಿಂಬಿಸಲಾಗ್ತಾ ಇದೆ. ರಾಜಕೀಯ ಕಾರ್ಯಕ್ರಮ ಅಂತೇಳಿ ಎಲ್ಲೂ ಕೂಡ ಬಿಂಬಿಸ್ತಾ ಇಲ್ಲ. ಹೌದು, ಧನ್ಯವಾದಗಳು ಮೋಹನ್ ಗೌಡ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ.